ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಜೋಳದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಮೊದಲಿಗೆ 1.5 ಬಟ್ಲಷ್ಟು ಜೋಳನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನ 1.5 ಗಂಟೆ 2 ಗಂಟೆ ನೆನೆಸಿಟ್ಕೋಬೇಕು. ಇವಾಗ ನೆನೆಸಿರೋ ಜೋಳನ ಕುಕ್ಕರಿಗೆ ಹಾಕಿ, ಇವಾಗ ನಾನು ಈ 1.5 ಬಟ್ಲು ತೊಗೊಂಡಿದ್ದೀನಿ ಜೋಳ ಅಂದರೆ ಅದಕ್ಕೆ ನಾನು 5 ಬಟ್ಲು ನೀರು ಹಾಕಿದ್ದೀನಿ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಡ್ತಾಯಿದ್ದೀನಿ. ಬೇಯಕ್ಕಿಟ್ಟಾದ್ಮೇಲೆ ಒಂದು 5 ವಿಷಲ್ ಆಗಬೇಕು. 5 ವಿಷಲ್ ಆದಮೇಲೆ ಅದು ಆರಿದ ಮೇಲೆ ಒಂದು ಸತಿ ಬೆಂದಿದ್ದೀನಿ ಅಂತ ಕೈಲಿ ಪ್ರೆಸ್ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು. ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಶೇಂಗಾ, 1-2 ಒಣಮೆಣಸನ್ನ ನಾನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿ ಮರೆತುಬಿಟ್ಟೆ, ಸಾರಿ. ಅದಕ್ಕೇ ಮತ್ತೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ 3 ಹಸಿಮೆಣಸನ್ನ ಕಟ್ ಮಾಡಿರೋದು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಒಂದು ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಇದಕ್ಕೆ ಅರ್ಧ ಬಟ್ಲಷ್ಟು ಬೀನ್ಸ್ ಹಾಕಿ ಮತ್ತು ಅರ್ಧ ಬಟ್ಲಷ್ಟು ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಬೇಯಬೇಕು, ಆ ಥರ ಫ್ರೈ ಮಾಡಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನೆನೆಸಿ ಬೇಯಿಸಿಟ್ಟಿರೋ ಬಟಾಣಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಹಸಿ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿನೇ ಹಾಕಿ ಮಿಕ್ಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆನೇ. ಇದಕ್ಕೆ ಆವಾಗಲೇ ನಾವು ಬೇಯಿಸಿ ಎತ್ತಿಟ್ಟಿದ್ವಲ್ವ ಜೋಳನ, ಇದು ಊಟ ಮಾಡೋ ಜೋಳ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದ್ರ ಜೊತೆ. ಇದನ್ನೊಂದು ಸತಿ ಮನೇಲಿ ಟ್ರೈ ಮಾಡಿ, ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಒಂದು ಸಲ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1/4 ಬಟ್ಲಷ್ಟು ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.